ಬೆಳಗಾನೂರಿನಲ್ಲಿ ಶ್ರೀ ಚೆನ್ನವೀರ ಶರಣರ 29ನೇ ಜಾತ್ರೋತ್ಸವ ಮತ್ತು ಸ್ಮರಣೋತ್ಸವ, 15ನೇ ತಾರೀಕಿಗೆ ಮಹಾಪ್ರವಚನ ಮಹಾಮಂಗಲೋತ್ಸವ ಮತ್ತು ಲಘು ರಥೋತ್ಸವ ನಡೀತೈತಿ. 16ನೇ ತಾರೀಕಿಗೆ ಸಾಮೂಹಿಕ ಯುವ ಮತ್ತು ಅಯ್ಯಾಚಾರಿಗಳು ಮತ್ತು ಸುಮಂಗಲ್ಯರಿಗೆ ಉಡಿ ತುಂಬುವುದು, ಸಾಯಂಕಾಲ ಮಹಾರಥೋತ್ಸವ ನೆರವೇರುತ್ತದೆ. ಅದರಂತೆ ದಿನಾಂಕ 17/2/2024 ಮತ್ತು ಊರೊಳಗೆ ಪರಮ ಪೂಜ್ಯರ ಬೆಳ್ಳಿ ಮೂರ್ತಿ ಉತ್ಸವ ಹಾಗೂ ಕಡಿಬಿನ ಕಾಳಗ ಅಂತೀವಿ ನಾವು. ಆ ಕಡಿಬಿನ ಕಾಳಗ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಸುಮಾರು ಎಲ್ಲ ಊರೊಳಗೆ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಮಠಕ್ಕೆ ಬಂದು ಮಠದೊಳಗೆ ಅದನ್ನು ಪರಮ ಪೂಜ್ಯರ ಪಾವನ ಸಾನ್ನಿಧ್ಯದಲ್ಲಿ ಮುಕ್ತಾಯಗೊಳಿಸಿ ಆ ನಂತರ ಮದ್ದು ಸುಡುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರುತ್ತದೆ. ಹೀಗಾಗಿ ನಿರಂತರವಾಗಿ 15, 16, 17ನೇ ತಾರೀಕು ಮಠ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವ. ಇದರೊಳಗೆ ಧಾರ್ಮಿಕ ಚಿಂತನಗೋಷ್ಠಿ ಮತ್ತು ಹಾಸ್ಯ ಸಂಜೆ ಮತ್ತು ಜಾನಪದ ಕಲಾ ತಂಡದಿಂದ ನೃತ್ಯ ಮತ್ತು ಜಾನಪದ ನಶಿಸಿ ಹೋಗ್ತಕ್ಕಂಥ ಜಾನಪದ ಪದಗಳನ್ನು ಕೂಡ ಪರಮ ಪೂಜ್ಯರು ಇವತ್ತು ಡೊಳ್ಳಿನ ಪದ, ಲವಣಿ ಪದ ಈ ರೀತಿ ಒಳಗೆ ಬೇರೆ ಬೇರೆ ಕಲಾ ತಂಡದವ್ರನ್ನ ಕರೆಸಿ ಭಕ್ತರಿಗೆ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಈ ಜಾತ್ರಾ ಉತ್ಸವದಲ್ಲಿ ನಡೀತೈತಿ. ಇದು ಪ್ರತಿ ವರ್ಷದ ಪದ್ಧತಿ ಪ್ರಕಾರ ವರ್ಷ ಹೆಚ್ಚಿಗೆ ಆಗುತ್ತಾ. ಇನ್ನೊಂದು ಇದು ನಮ್ಮಲ್ಲಿ ನಡೀತಕ್ಕಂಥದ್ದು ಪರಮ ಪೂಜ್ಯರ ಈ ಪ್ರವಚನ ಕಾರ್ಯಕ್ರಮಕ್ಕೆ ಪ್ರತಿ ಸುತ್ತು 10 ಹಳ್ಳಿಯವರು ದಿವಸ 2-3 ಊರರ ಶರಣರ ಬುತ್ತಿ ಅಂತಕ್ಕಂಥ ಒಂದು ಪ್ರಸಾದವನ್ನು ಮಾಡ್ಕೊಂಡು ಬಂದು ಶ್ರೀಮಠಕ್ಕೆ ಮುಡಿಸಿ ತಾವು ಪ್ರವಚನ ಕೇಳಿ ಆ ಪ್ರಸಾದವನ್ನು ತೊಗೊಂಡು ಪುನೀತರಾಗ್ತಾರೆ. ಇದು ಪ್ರತಿ ವರ್ಷದ ಪದ್ಧತಿ ಪ್ರಕಾರ ನಡೆಯುವರ್ಕೊಂಡು ಹೋಗುತ್ತೆ, ಇನ್ನೂ ಹೆಚ್ಚೆಚ್ಚು ಆಗುತ್ತೆ ಅಂತಂದು ನಾವು ಭಾಳ ಆತ್ಮಸಂತೋಷದಿಂದ ಹೇಳಬೇಕಾಗತ್ತದೆ.